ಕ್ಷಮಿಸಿ, ಕ್ಯಾಮ್ರಾದ ತಾಂತ್ರಿಕ ಕಾರಣಗಳಿಂದ ತುಂಬ ಲೇಟ್ ಆಯಿತು ಈ ವಿಡಿಯೋ ಬರಲಿಕ್ಕೆ. ರಶ್ಮಿ ಕನ್ನಡ ವ್ಲಾಗ್ಸ್ನ ಈ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ನಮ್ಮ ಹೆಮ್ಮೆಯ ಕೂಡ್ಲಿಗೆಯ ಹಿಂದೂ ಮಹಾಗಣಪತಿನ ನೋಡ್ಕೊಂಬರೋಣ, ಹಾಗೆ ಅದರ ಮಾಹಿತಿ ತಿಳ್ಕೊಳ್ಳೋಣ. ಸಂಸ್ಥೆ ಹೆಸರು ಏನಂತ ಕೇಳಿ ಮೇಡಮ್, ನಾವು ಹಿಂದೂ ಮಹಾಗಣಪತಿ ಅಂತೇಳಿ ಎಲ್ಲ ಇಡೀ ನಮ್ಮ ಒಂದು ಓಣಿಯಿಂದ ಸಂತೆ ಮಾರ್ಕೆಟಿಂದ ನಾವು ಮಾಡ್ತಾ ಇದ್ದೀವಿ ಮೇಡಮ್. ಅಂದರೆ 13ನೇ ವರ್ಷ. ಓಕೆ. ಅಂದರೆ ಇದು ನಮ್ದು ಏನು ಮೇಡಮ್ ಅಂದರೆ ನಮ್ಮ ಈ ಒಂದು ಏನೇ ಒಂದು ಗಣಪ ಸ್ಥಾಪನೆ ಮಾಡೋದು ನಾವು ಗಣಹೋಮ ಅಂತ ಮಾಡ್ತೀವಿ. ಅಂದರೆ ಎಲ್ಲ ದೇಶದ ಒಳಿತಿಗಾಗಿ ಮಾಡ್ತೀವಿ. ಆಮೇಲೆ ಸೈನಿಕರಿಗೆ ಮೇಡಮ್, ಮೇನ್ ನಮ್ಮ ದೇಶವನ್ನು ಕಾಯ್ತಕ್ಕಂಥ ಸೈನಿಕರಿಗೋಸ್ಕರ ನಮ್ದು ಗಣಪ ಒಂದು ಸರ್ವಧರ್ಮ ಸಮಾನತೆ ಮಾಡ್ತೀವಿ. ಅದು ಬಹಳ ಇಂಪಾರ್ಟೆಂಟ್ ನಮ್ದು. ಯಾಕಂದರೆ ಇಲ್ಲಿ ನಾವು ಪ್ರತಿಯೊಂದು ಇದು ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದೇ ಸ್ವಾತಂತ್ರ್ಯ ಹೋರಾಟಲಿಕ್ಕೆ ಬಾಲಗಂಗಾಧರ ತಿಲಕ್ ಅವರು ಮಾಡಿರ್ತಕ್ಕಂಥದ್ದು, ಎಲ್ಲ ಜನರನ್ನು ಸೇರಿಸ್ಕೊಂಡು ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದು. ಆ ಕಾನ್ಸೆಪ್ಟ್ ಮೇಲೆ ಪ್ರತಿ ವರ್ಷ ನಾವು ಈ ಒಂದು ಗಣಪತಿನ ಸ್ಥಾಪನೆ ಮಾಡ್ತೀವಿ ಮೇಡಮ್. ತದನಂತರ ಗಣಹೋಮ ಅಂತ ಮಾಡ್ತೀವಿ. ಗಣಹೋಮ ಅಂತ ಮಾಡಿಬಿಟ್ಟು ಅವತ್ತೆಲ್ಲರೂ ಒಂದು ಈ ಕಾರ್ಯಕ್ರಮದಲ್ಲಿ ಪ್ರಸಾದ ವಿನಿಮಯ ಮಾಡ್ತೀವಿ. ಓಕೆ ಸರ್. ಸರ್, ಈಗ ಗಣಹೋಮ ಅಂತ ನೀವು ಮಾಡ್ತೀರಿ. ಓಕೆ. ಸೊ ಗಣ ಹೋಮದ ವಿಶೇಷತೆ ಏನು ಸರ್? ಮೇಡಮ್, ಅದು ಮಾಡ್ತಕ್ಕಂಥದ್ದು ಶಾಂತಿಗೋಸ್ಕರ ಮೇಡಮ್. ಓಕೆ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಯಾವ ದೇವರು ಮೂಲ ಗಣಪತಿನೇ ಅಲ್ವಾ ಗಣಹೋಮಕ್ಕೆ? ಹೌದು. ಓಕೆ. ಸೊ ಎಕ್ಸ್ಪ್ಲೇನ್ ಮಾಡ್ಬೋದಾ? ಮಾಡ್ತೀವಿ ಮೇಡಮ್. ಗಣಪತಿ ಮೊದಲನೇದಾಗಿ ನಾವು ಮೊದಲನೇ ಪೂಜೆ ಆದಿಗೆ ಆಗಿರೋದ್ರಿಂದ ಮೊದಲನೇ ಗಣಾಧೀಶ ಆತ ಆಗಿರೋದ್ರಿಂದ ಮೇಡಮ್ ಅವರೇ, ನಾವು ಇಲ್ಲಿ ಎಲ್ಲ ಫಸ್ಟ್ ನಮ್ಮ ಊರಿನ ಒಡತಿಗಾಗಿ ಮೇಡಮ್ ಅವರೇ, ಆ ತದನಂತರ ನಮ್ಮ ದೇಶಕ್ಕೆ ಮೇಡಮ್ ಅವರೇ, ಆಮೇಲೆ ಅನ್ನದಾತ ರೈತರಿಗೆ, ಆಮೇಲೆ ಇಲ್ಲಿ ನಮ್ಮ ದೇಶವನ್ನು ಕಾಯ್ತಕ್ಕಂಥ ವೀರ ಯೋಧರು ಇದ್ದಾರಲ್ಲ ಅವರಿಗೆ ಯಾವುದೇ ವಿಘ್ನ ಬರಲಾರ್ದಂಗೆ ನಮ್ಮ ದೇಶಕ್ಕೆ ಅವರಿಗೆ ಒಂದು ಶಕ್ತಿ ಕೊಡಪ್ಪ ಅಂತಕ್ಕಂಥ ಒಂದು ಇದ್ರ ಮೇಲೇ ನಾವು ಇಲ್ಲಿ ಸಿದ್ಧಾಂತದ ಮೇಲೆ ಗಣಹೋಮ ಮಾಡ್ತೀವಿ. ಓಕೆ. ತುಂಬ ಒಳ್ಳೆ ಸಿದ್ಧಾಂತದ ಮೇಲೆ ನೀವು ಮಾಡ್ತಾ ಇದ್ದೀರಾ. ಏನಂದರೆ ಈ ಕಾನ್ಸೆಪ್ಟಲ್ಲಿ ನನಗೆ ಕೇಳಿ ತುಂಬ ಖುಷಿ ಆಯಿತು. ಇನ್ನು ನೋಡಿದವ್ರಿಗೆಲ್ಲರಿಗೂ ತುಂಬ ಖುಷಿ ಆಗುತ್ತೆ. ಸರ್, ನೀವು ಪ್ರತಿ ವರ್ಷವೂ ನಾನು ನೋಡಿದಾಗೆ ತುಂಬ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ನೀವು ಗಣಪತಿ ಇಡ್ತಾ ಇದ್ದೀರಾ. ಸೊ ಈ ವರ್ಷದ ಕಾನ್ಸೆಪ್ಟ್ ಏನು ಸರ್? ಇದು ಈ ಕಡೆಗೆ ಒಬ್ಬರು ಕನ್ಯೆ ಇದ್ದಾರೆ, ಈ ಕಡೆಗೆ ಒಬ್ಬರು ಕನ್ಯೆ ಇದ್ದಾರೆ. ಸೊ ಮೇಲ್ಗಡೆಗೆ ಯಾರು ವಿಷ್ಣು ಇದ್ದಾರೆ. ಅದು ವಿಶೇಷತೆ ಅದೇ ಏನು ಸರ್ ಇದು ವಿಶೇಷತೆ ಏನು? ನಾವು ಸಿದ್ಧಿ ಬುದ್ಧಿ ಮೇಡಮ್ ಎರಡು ಆ ಕಾನ್ಸೆಪ್ಟ್. ಓಕೆ. ಸಿದ್ಧಿ ಬುದ್ಧಿ ಅಂದ್ರೆ ಅವರು ಇಬ್ಬರು ಒಂದು ಈ ಸರಿ ಮಾಡೋಣ, ಯಾಕಂದ್ರೆ ವಿನಾಯಕ ಇರ್ತಕ್ಕಂಥ ಒಂದು ಆ ಶಕ್ತಿನೇ ಅವ್ರಿರೋದ್ರಿಂದ ಆ ಶಕ್ತಿ ಇರ್ಲಿ ಅಂತ ಹೇಳ್ಬಿಟ್ಟು ಸಿದ್ಧಿ ಬುದ್ಧಿಯನ್ನು ಕಾನ್ಸೆಪ್ಟ್ ಮಾಡ್ಕೊಂಡೆ ಮೇಡಮ್. ಮೇಲೆ ಕೃಷ್ಣ ಅಂತ ಹೇಳಿದೀವಿ ಮೇಡಮ್. ಯಾಕಂದ್ರೆ ಕಳಿಂಗವನ್ನ ಇದು ಮರ್ದನ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಮಾಡಿ ಕೃಷ್ಣ ಮಾಡ್ಕೊಂಡಿದ್ವಿ. ಆ ಎರಡು ಕಾನ್ಸೆಪ್ಟ್ ಮೇಲೆ ನಾವು ಒಂದು ಇವತ್ತು ಈ ವಿಶೇಷತೆ ಮಾಡ್ಕೊಂಡಿದ್ವಿ. ಸರ್, ಈಗ ಸಿದ್ಧಿ ಬುದ್ಧಿ ಅಂತ ಹೇಳಿದ್ರಿ. ಸಿದ್ಧಿ ಅಂದ್ರೆ ಏನು, ಬುದ್ಧಿ ಅಂದ್ರೆ ಮೇಡಮ್? ಅವರಿಗೆ ನಮಗೆ ಪುರಾಣದ ಪ್ರಕಾರ ಏನಂತಾರೆ, ಅವರ ಪತ್ನಿಯರು ಅಂತ ಹೇಳ್ತಾರೆ ಮೇಡಮ್. ಒಂದೊಂದು ಪುರಾಣದಲ್ಲಿ ಒಂದೊಂದು ಉಲ್ಲೇಖನ ಇದೆ. ಹಾಗಾಗಿ ಅದೇ ಕಾನ್ಸೆಪ್ಟ್ ಮೇಲೆ ಒಂದೊಂದು ಟೈಮ್ ಮತ್ಸ್ಯ ಕನ್ಯಾ ಅಂತ ಮಾಡ್ತೀವಿ ಮೇಡಮ್. ಮತ್ಸ್ಯ ಗಣಪತಿ ಅಂತ ಹೇಳ್ಬಿಟ್ಟು ಮೀನಿನ ಆಕಾರದಲ್ಲಿ ಇರ್ತಕ್ಕಂಥ ಇಟ್ಕೊಂಡು ಅದನ್ನು ಮಾಡ್ತೀವಿ ಮೇಡಮ್. ಒಂದೊಂದು ವರ್ಷ ಒಂದೊಂದು ಟೈಪು. ಒಂದು ವರ್ಷ ನಾವು ಕಾಶಿಯಿಂದ ಮಣ್ಣು ತಂದಿದ್ದೀವಿ ಮೇಡಮ್. ಕಾಶಿಯಿಂದ ಮಣ್ಣು ತಂದ್ಬಿಟ್ಟು, ಯಾಕಂದ್ರೆ ಶ್ರೇಷ್ಠವಾದ ಇರ್ತಕ್ಕಂಥದ್ದು ಅಂತೇಳಿ ಅಲ್ಲಿಂದ ಗಣೇಶ ಮೂರ್ತಿಗೆ ಮೇಲೆ ಪದರು ಮೇಡಮ್. ಮೇಲೆ ಪದರು ಆ ಮಣ್ಣಿನಿಂದನೇ ಲೇಪನ ಮಾಡಿ ಆ ಶ್ರೇಷ್ಠತೆ ಇರ್ಲಿ, ಅಲ್ಲಿಂದ ಅಲ್ಲಿ ಹೋಗಕ್ಕಾಗಲ್ಲ. ಸ್ವಲ್ಪ ನಮಗ ಅಲ್ಲಿ ಬಹಳ ಮಂದಿ ಕಾಶಿ ಹೋಗಕ್ಕಾಗಲ್ಲ. ಅಟ್ಲೀಸ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಶ್ರೇಷ್ಠತೆ ನಮ್ಮ ಊರಿಗೆ ಬರ್ಲಿ, ನಮ್ಗೆ ಒಳ್ಳೇದಾಗ್ಲಿ ಅಂತ ಒಂದು ಕಾನ್ಸೆಪ್ಟ್ ಇಂದ ಮಾಡುತ್ತೆ. ತುಂಬಾ ಒಳ್ಳೆ ಕಾನ್ಸೆಪ್ಟ್ ಸರ್. ಯಾಕಂದ್ರೆ ಎಲ್ಲರೂ ಅವ್ರಿಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಬಯಸ್ಬೇಕಾದ್ರೆ ನೀವು ಬೇರೆಯವ್ರಿಗೂ ಒಳ್ಳೇದಾಗ್ಲಿ ಅಂತ ನಿಮ್ಮ ಸಂಘದವ್ರು ಎಲ್ಲಾದ್ರೂ ಸೇರಿ ಇದನ್ನ ಮಾಡ್ತಾ ಇರೋದು ತುಂಬಾ ಒಳ್ಳೆ ಕಾನ್ಸೆಪ್ಟ್. ತುಂಬಾ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಸಿದ್ಧಿ ಅಂದ್ರೆ ಹೇಳಿದ್ರಿ. ಸಿದ್ಧಿ ಬುದ್ಧಿ ಅವರಿಗೆ ಎರಡು. ಸರ್, ಸಿದ್ಧಿ ಅಂದ್ರೆ ಏನು, ಬುದ್ಧಿ ಅಂದ್ರೆ? ಮೇಡಮ್, ಸಿದ್ಧಿ ಬುದ್ಧಿ ಅಂದ್ರೆ ಮೇಡಮ್, ಸಿದ್ಧಿ ನಾವ್ ಏನೇ ಒಂದು ಸಾಧನೆ ಮಾಡ್ಬೇಕಾದ್ರೆ ಸಿದ್ಧಿ ಮಾಡ್ಕೊಬೇಕಂತ ಹೇಳ್ತೀವಿ. ಹೌದು ಸರ್. ಸಿದ್ಧಿ ಆದ್ರೆ ಮಾತ್ರ ನಾವೇನ್ ಮಾಡ್ತೀವಿ, ಅದನ್ನ ಮುಂದೆ ನಾವು ಇಟ್ ಮಾಡ್ಲಕ್ ಆಗ್ತೀವಿ. ಈ ಒಂದು ಅದನ್ನ ಕೆಲವರು ಮಂತ್ರಗಳ ಮುಖಾಂತರ ಸಿದ್ಧಿ ಮಾಡ್ಕೊಂತೀವಿ. ಆ ಒಂದು ಕಾನ್ಸೆಪ್ಟ್ ವಿದ್ಯಾ ಗಣಪತಿ ಅಂತ ಬುದ್ಧಿ, ನಾಲೆಡ್ಜ್ ಮೇಡಮ್. ಬುದ್ಧಿ ಇದೆಯಲ್ಲ, ಆ ಬುದ್ಧಿ. ಹಾಗಾಗಿ ಬುದ್ಧಿಯನ್ನ ಕಲ್ತ್ಕೊಂಡ್ರೆ ನಮ್ಗೆ ಸಿದ್ಧಿ ಸಿಗುತ್ತೆ ಅಂತಕ್ಕಂಥ ಆ ಕಾನ್ಸೆಪ್ಟ್ ಪುರಾಣಗಳ ಹಿನ್ನೆಲೆ ಮೇಲೆ ನಾವು ಈ ಒಂದು ಗಣೇಶನ್ ಮಾಡಿದ್ವಿ. ಸರ್, ಅಂದ್ರೆ ನನ್ನ ಈಗ ಹೆಂಡತಿಯರು ಅಂತ ಹೇಳ್ತಾರೆ, ಬಟ್ ಅದು ಕಾನ್ಸೆಪ್ಟ್ ವೈಸ್ ನಮ್ಮ ಹಿರಿಕರು ಮಾಡಿರೋದೇನಂದ್ರೆ ಗಣೇಶನ್ ನಾವ್ ಇದ್ ಮಾಡ್ತಿದೀವಿ ಅಂದ್ರೆ ನಾವು ಒಂದು ಪೂಜೆ ಮಾಡ್ತಿದೀವಿ ಅಂದ್ರೆ ಸಿದ್ಧಿ ಮತ್ತೆ ಬುದ್ಧಿ ಎರಡು ಇಂಪಾರ್ಟೆಂಟ್. ಎಷ್ಟು ವಿದ್ಯೆ ಇಂಪಾರ್ಟೆಂಟ್ ಆಗುತ್ತೋ ಅದ್ರ ಜೊತೆ ಸಿದ್ಧಿ ಮತ್ತೆ ಬುದ್ಧಿ ಎರಡು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ರೀಸನ್ಗೆನೆ ಸೊ ನಮ್ಮ ಹಿರಿಯರು ಈ ಕಾನ್ಸೆಪ್ಟ್ ನ ಮಾಡಿದ್ದಾರೆ. ಅದು ಬರ್ತಾ ಬರ್ತಾ ಜನಪದದೊಳಗೆ ಇಲ್ಲ ಅವ್ರ ಹೆಂಡತಿಯವರು ಅಂತ ಹೇಳಿ ಬಂದಿದೆ ಅಂತ
ಅನ್ಸುತ್ತೆ ನನಗೆ. ಈಗ ಉದಾಹರಣೆಗೆ ಒಂದೊಂದು ಒಬ್ಬೊಬ್ರು ಬರ್ದಿರ್ತಕ್ಕಂತ ರಾಮಾಯಣ ತಗೊಂಡ್ರು ಕೂಡ ಒಬ್ಬ ತುಳಸಿ ರಾಮಾಯಣ ಆಗಿರ್ಬೋದು ಮೇಡಮ್, ಬೇರೆ ಬೇರೆ ಬರ್ದಿರ್ತಕ್ಕಂತ ಕಾನ್ಸೆಪ್ಟ್ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಉಲ್ಲೇಖನ ಮಾಡ್ತಾರೆ. ಆದ್ರೆ ಇಲ್ಲಿ ನಾವು ಏನೋ ವಾಡಿಕೆ ಪ್ರಕಾರ ಈ ತರ ಇದೆ ಮೇಡಮ್, ಬಟ್ ಆ ಕಾನ್ಸೆಪ್ಟ್ ರೈಟ್ ನಮ್ಗೆ ಒಟ್ಟು ಪಾಸಿಟಿವ್ ಎನರ್ಜಿ ಮೇಡಮ್. ಹೌದು ಸರ್, ಹೌದು. ಇಲ್ಲ ಮೇನ್ ಬರೋದು ಪಾಸಿಟಿವ್ ಎನರ್ಜಿ. ಅಂದ್ರೆ ಎಲ್ಲರೂ ಕೂಡ ನಾವು ಸಕಾರಾತ್ಮಕವಾಗಿನೇ ಇಲ್ಲಿರ್ಬೇಕು, ಸಕಾರಾತ್ಮಕವಾಗಿನೇ ಯೋಚನೆ ಮಾಡ್ಬೇಕಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಈಗ ಪ್ರತಿ ವರ್ಷ ನಾವು ಗಣಪನ ಸ್ಥಾಪನೆ ಮಾಡ್ತೀವಿ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋದಕ್ಕೆ ನನಗೇನಂದ್ರೆ ತುಂಬಾ ಕಡೆಗೆ ಇಡ್ತಾರೆ ಗಣಪತಿನ, ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ. ಸೊ ನೀವು ನಾಲೆಡ್ಜ್ ಇಟ್ಕೊಂಡು ನೀವು ಇದನ್ನೆಲ್ಲ ಜನರಿಗೆ ತಿಳಿಸ್ಬಿಟ್ಟು ಹೇಳಿ ಇದ್ ಮಾಡ್ತಿದ್ದೀರಲ್ವಾ ಸರ್. ಈ ಗಣಪನ ಇವಾಗ ಎಲ್ಲ ಕಡೆಗೂ POP ಬಂದಾಗಿದೆ. ಸೊ ನೀವು ಇವಾಗ POP ಒಳಗೆ ಮಾಡಿದ್ದೀರಾ ಗಣೇಶನ ಅಥವಾ ಮಣ್ಣಿಂದ ಯಾವ್ದ್ರಿಂದ ಮಾಡಿರೋದು ಸರ್? ಸಂಪೂರ್ಣ ಮಣ್ಣಿಂದ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಮೇಡಮ್ ಪ್ರತಿಯೊಂದು ಜೀವಿ ಹುಟ್ಟೋದು ಮಣ್ಣಿಂದ, ಸಾಯೋದು ಮಣ್ಣಿಂದ. ಹೌದು ಸರ್, ಮಣ್ಣಿಂದ ಕಾಯ ಮಣ್ಣಿಂದ. ಹೌದು ಸರ್, ಹೌದು. ಹಾಗಾಗಿ ಮತ್ತೆ ಗಣೇಶನ ಉದ್ಭವ ಆಗಬೇಕಾದ್ರೆ ಕೂಡ ಪಾರ್ವತಿ ದೇವಿ ಹರ್ಷಣದಿಂದ ಮಾಡಿರ್ತಕ್ಕಂಥದ್ದು ಅಂತ ಕೆಲವೊಂದು ಪುರಾಣಗಳಿರೋದ್ರಿಂದ ನಾವು ಅದನ್ನ ಇದರಲ್ಲಿ ಯಾವುದೇ ಒಂದು ನಾವು ಮಾಡ್ಬೇಕಾದ್ರೆ ಹೇಳ್ಬಿಡ್ತೀವಿ, ಸಂಪೂರ್ಣ ಮಣ್ಣು ಇರಬೇಕು, ಪರಿಸರ ಮಾಲಿನ್ಯ ಆಗ್ಬಾರ್ದು. ಹೌದು ಸರ್, ಅದೇ ಮೇನ್ ಕಾನ್ಸೆಪ್ಟ್ ಮೇಡಮ್ ನಮ್ಗೆ. ಹಾಗಾಗ್ಬಿಟ್ಟು ಸಂಪೂರ್ಣವಾಗಿ ನಾವು ಮಣ್ಣಿಂದನೇ ಮಾಡಿರ್ತಕ್ಕಂಥ. ತುಂಬಾ ಚೆನ್ನಾಗಿದೆ ಸರ್. ಎಲ್ಲೋ ಮಣ್ಣಿಂದ ಮಾಡಿದೆ ಅಂತ ಹೇಳಿ ಎಲ್ಲೂ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಗಣಪ. ಸರ್ ನೀವು ಈಗ ಇಷ್ಟೆಲ್ಲ ಹೇಳಿದ್ದೀರಿ ಅಂತಂದರೆ ತುಂಬ ಕಡೆಗೆ ಏನಿರುತ್ತೆ ಅಂತಂದರೆ ಸುಮ್ಮನೆ ಇಡ್ತಾ ಇರ್ತಾರೆ ಗಣಪನ. ಸೊ ಕಾನ್ಸೆಪ್ಟ್ ಇರಲ್ಲ ಅವರಿಗೆ, ಏನೇನೋ ಇಡ್ತಾ ಇರ್ತಾರೆ. ಗಣಪ ಅಂದರೆ ಇನ್ನೇನೇನೋ ಮಾಡ್ತಿರ್ತಾರೆ. ಬಟ್ ನೀವು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು ತುಂಬ ಖುಷಿ ಆಗ್ತಿದೆ. ಅದರಲ್ಲಿ ನಿಮಗೆ ಅದರ ಹಿನ್ನೆಲೆಯನ್ನು ತಿಳ್ಕೊಂಡ್ಬಿಟ್ಟು ನೀವು ಗಣೇಶನ ಪ್ರತಿಷ್ಠಾಪನೆ ಮಾಡಿರೋದು ಇನ್ನೂ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್ ಇನ್ನೊಂದು ಹೇಳ್ಬೇಕಂದ್ರೆ ಇದು ಕಾರಣ ಇಲ್ಲಿ ಇರ್ತಕ್ಕಂಥ ಎಲ್ಲ ಹುಡುಗರು ಇದ್ದಾರೆ ಮೇಡಮ್. ಹೌದು ಸರ್, ಈ ಯೂತ್ಸ್ ಎಲ್ಲ ಹೌದು ಸರ್, ಹೌದು. ಅವ್ರು ಪ್ರತಿಯೊಂದು ಶ್ರದ್ಧೆಯಿಂದ ಮಾಡ್ತಾರೆ ಮೇಡಮ್. ಅವ್ರು ಎಷ್ಟು ಶಿಸ್ತಿದಾರೆ ಅಂದ್ರೆ ಏನ್ ಚಪ್ಪಲಿ ಕೂಡ ಅವರು ಪ್ರತಿದಿನ ಚಪ್ಪಲಿ ಕೂಡ ಅಲ್ಲಿ ಹೊರಗಡೆನೆ ಬಿಡ್ತಾರೆ, ಶುದ್ಧವಾಗಿ ಬರ್ತಾರೆ. ಮನಸ್ಸು ಶುದ್ಧ ಐತೆ ಮೇಡಮ್, ಕೆಲಸನೂ ಶುದ್ಧ ಇದೆ. ಅಲ್ಲ ಸರ್, ನೀವು 13 ವರ್ಷ ಅಂತ ಹೇಳಿದಾಗ್ಲೇನೆ ಗೊತ್ತಾಯ್ತು ನಮಗೆ ಎಷ್ಟು ಶ್ರದ್ಧೆಯಿಂದ ಇಲ್ಲಿ ಮಾಡ್ತಿದ್ದೀರಾ. ಆಮೇಲೆ ಯೂತ್ಸ್ ಎಲ್ಲ ಇದಕ್ಕೆ ಸಪೋರ್ಟ್ ಮಾಡಿದಾಗೇನೆ ಇದು ನಮ್ದು ಬೆಳೀಲಿಕ್ಕೆ ಸಾಧ್ಯ, ನಮ್ಮ ಸಂಸ್ಕೃತಿ ಅನ್ನೋದು ಬೆಳೀಲಿಕ್ಕೆ ಸಾಧ್ಯ. ಸೊ ಬೇರೆ ಎಲ್ಲೋ ಏನೋ ಮಾಡೋದಕ್ಕಿಂತ ಯೂತ್ಸ್ ಬಂದು ಇಲ್ಲಿ ವರ್ಕ್ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ವರ್ಕ್ ಅನ್ನೋದಕ್ಕಿಂತನೂ ಸರ್ ಇದು ನೀವು ಹೇಳ್ದಂಗೆ ಶ್ರದ್ಧೆ, ಇದು ಕೆಲಸನೇ, ಇದು ಕಾಯಕನೇ. ಇದು ನಾವು ಮಾಡಬೇಕಾಗಿರೋಂಥ ಕಾಯಕನೇ. ಇದು ಕಾಯಕ ಮಾಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ ಸರ್ ಇದೆಲ್ಲ ನೋಡಿಬಿಟ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದ ಸರ್.